ಸಿದ್ದರಾಮಯ್ಯನವರು ಡೈನಾಮಿಕ್ ಲೀಡರ್, ಅದರಲ್ಲಿ ಬೇರೆ ಪದಗಳೇ ಇಲ್ಲ ಬಿಡಿ. ಭಾಳ ದೊಡ್ಡ ಲೀಡ್ರ್ ಅವರು. ಕುರುಬ ಸಮುದಾಯದ ಅನ್ಕ್ವಶನಬಲ್ ಲೀಡ್ರು, ಕರ್ನಾಟಕದ ಮಟ್ಟಿನ ಟಾಲೆಸ್ಟ್ ಲೀಡ್ರು, ಏನೋ ಪ್ರೋಗ್ರೆಸಿವ್ ಮೂವ್ಮೆಂಟ್ನ ಇನ್ಸ್ಪಿರೇಷನ್ನಿಂದ ಬಂದ, ಚಳವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡವ್ರೇನಲ್ಲ ಅವರು, ಆದರೆ ಸಿದ್ಧಾಂತವನ್ನು ಒಪ್ಕೊಂಡು ಬಂದವರು, ಲೋಹಿಯಾವಾದದ ಸಿದ್ಧಾಂತನ ಇಟ್ಕೊಂಡು ಬಂದವರು. ಆಮೇಲೆ ಅವರೊಬ್ಬ ವ್ಯಕ್ತಿವಾದಿ. ಅವ್ರಿಗೆ ಈಗ ಅವರು ಕಾಂಗ್ರೆಸ್ ಪಕ್ಷ ನನಗೆ ಕೊಟ್ಟಿದೆ ಅಂತ ಹೇಳಿದ್ರು ಎರಡು ಕಡೆ ಏನೋ, ಮೂರನೇ ಸರಿಗೆ ನಮ್ಮ ಪಕ್ಷ ಅಂತ ಹೇಳಿದ್ರು. ಈ ಡೋಂಟ್ ಬಿಲೀವ್ ಆರ್ಗನೈಸೇಷನ್, ಈ ಇಂಡಿಪೆಂಡೆಂಟ್, ಅವರ ಶಕ್ತಿ ಬಗ್ಗೆ, ಅವ್ರ ಸಾಮರ್ಥ್ಯದ ಬಗ್ಗೆ ಅವರೊಬ್ಬ ವ್ಯಕ್ತಿವಾದಿ. ಈ ನವ್ಯರ ಸಂದರ್ಭದಲ್ಲಿ ಬೆಳೆದ ಅನಂತಮೂರ್ತಿಯವರು, ಲಂಕೇಶ್ ಅವರು, ಇವರೆಲ್ಲರ ಒಂದು ಚಾಟಿ ಏಟುಗಳನ್ನು ತಿಂದು ಬೆಳೆದವರು. ಹಾಗಾಗಿ ಅವರು ಈ ಥರ ಸೆಂಟಿಮೆಂಟ್ಗಳಲ್ಲಿ ತುಂಬ ಕಡಿಮೆ. ಅವರ ಹಿರಿಯ ಮಗ ತೀರ್ಕೊಂಡಾಗಲೂ ಬಹಿರಂಗವಾಗಿ ಹತ್ತಿದ್ದು ನೀವು ನಾನಂತೂ ನೋಡಿಲ್ಲ ಸರ್, ಬಹಿರಂಗವಾಗಿ ಹತ್ತಿಲ್ಲ ಅವರು. ಸ್ಟಾರ್ಟಿಂಗ್ ಭಾಷಣದಲ್ಲಿ ಒಂದು ಸ್ವಲ್ಪ ಗದ್ಗದಿತರಾದರು, ಆಮೇಲೆ ಅವರು ಫಾರ್ಮಿಗೆ ಬಂದ್ಬಿಟ್ರು. ಅವರ ಮಗ, ಹಿರಿಯ ಮಗ, ಪುತ್ರ ಶೋಕಂ ನಿರಂತರ ಅಂತ ಹೇಳ್ತಾರೆ. ಪುತ್ರ ಶೋಕ ಬಹಳ ದೊಡ್ಡ ಶೋಕ ಅದು. ನೀವೇನನ್ನು ಬೇಕಾದ್ರೂ ತಡಿಬೋದು, ಮಗ ಸತ್ತಿದ್ದನ್ನು ತಡೆಯೋಕ್ಕಾಗಲ್ಲ. ಆ ಟೈಮಲ್ಲೂ ಅವರು ಬಹಿರಂಗವಾಗಿ ಹತ್ತಿದ್ದನ್ನು ನಾನು ಕಂಡಿಲ್ಲ. ಬೊಮ್ಮಾಯಿಯವ್ರು ನೋಡಿ, ಆ ನಾಯಿ ಸತ್ತು ಅಂತ ಗೋಳೋ ಅಂತ ಹತ್ಬಿಟ್ರು. ಕುಮಾರಸ್ವಾಮಿ ನೋಡಿ, ಅವ್ರು ಯಾರೋ ಒಂದು ಮಗುನ ನೋಡಿ ಏನೋ ಕಷ್ಟ ನೋಡಿದ್ರು ಹತ್ಬಿಡ್ತಾರೆ ಅವರು. ಅವರು ಆ ಥರ ಜನ. ಸಿದ್ದರಾಮಯ್ಯನಿಗೆ ಆ ಗಟ್ಟಿತನ ಇದೆ, ಅವರ ಗುಂಡಿಗೆಯಲ್ಲಿ ಆ ಗಟ್ಟಿತನ ಇದೆ, ಅವ್ರು ಅರ್ಗಿಸ್ಕತ್ತಾರೆ. ಇಲ್ಲಿ ಅಳೋಕೆ ಅವ್ರಿಗೆ ಏನೂ ಇಲ್ಲ ಸರ್. 8 ವರ್ಷ ಸುಖದ ಸುಪ್ಪತ್ತಿಗೆಯಲ್ಲಿ ಕೂತು ಅಧಿಕಾರವನ್ನು ಎಂಜಾಯ್ ಮಾಡಿ ಆ ಪಕ್ಷ ಎಲ್ಲ ಕೊಟ್ಟಿದೆ ಅವ್ರಿಗೆ. ಯಡಿಯೂರಪ್ಪ ಯಾಕತ್ರು ಅಂತ ಹೇಳಿದ್ರೆ ಅವ್ರನ್ನ ಪಿತೂರಿ ಮಾಡಿ ಓಡಿಸಲಾಯಿತು. ನೆಮ್ಮದಿಯಾಗಿರಕ್ಕೆ ಬಿಡಲಿಲ್ಲ. ಅವರು ಕಟ್ಟಿದ ಪಕ್ಷ, ಅವರು ತಂದ ಅಧಿಕಾರ, ಅವರನ್ನು ಪ್ರತಿನಿತ್ಯ ಅವ್ರಿಗೆ ಟಾರ್ಚರ್ ಕೊಡಲಾಯಿತು. ಆ ನೋವಿನಿಂದ ಅವ್ರ ಹತ್ರು, ಆ ಹರಾಸ್ಮೆಂಟ್ ತಡಿಲಾರದೆ ಹತ್ರು. ಇವ್ರಿಗೆ ಯಾರು ಹರಾಸ್ಮೆಂಟ್ ಕೊಟ್ಟಿಲ್ಲ, ಇವ್ರನ್ನ ಯಾರು ಹರಾಸ್ ಮಾಡಿಲ್ಲ. ಇವರು ಹೈಕಮಾಂಡ್ನ ಇರುಸು ಮುರುಸಕ್ಕೆ ತಂದಿದ್ದಾರೆ. ಇವ್ರು ಏನು ಮಾತಾಡಿದ್ರೆ ಇವ್ರು ಹೆಂಗೆ ರಿವೋಲ್ಟ್ ಆಗ್ತಾನೋಪ್ಪ ಅಂತ ಭಯನ ಇವ್ರು ಕ್ರಿಯೇಟ್ ಮಾಡಿದ್ರು. ಹಾಗಾಗಿ ಸಿದ್ದರಾಮಯ್ಯನವರು ಏನೋ ತೀರಾ ಭಾವುಕ, ಅತಿ ಭಾವುಕ ಅಂತೇನು ಹೇಳೋಕ್ಕಾಗಲ್ಲ. ವೆನ್ ಇಟ್ ಕಮ್ಸ್ ಟು ಲಾರ್ಡ್, ಅವರೆಲ್ಲ ಸಿದ್ದರಾಮಯ್ಯ ಅಂದರೆ ಅವ್ರಿಗೊಂಥರ ಪೂಜನೀಯ ಸ್ಥಾನ. ಸಿದ್ದರಾಮಯ್ಯನವರ ನೀಲಿಗಣ್ಣಿನ ಹುಡುಗ ಲಾಡ್. ಈ ಹಿಂದೆ ಎಲ್ಲಿ ಸರ್ ಉತ್ತರ ಭಾರತದಲ್ಲಿ ಫ್ಲಡ್ ಆದಾಗ ಸಂತೋಷ್ ಲಾಡ್ ಅವ್ರನ್ನ ಕಳಿಸಿದ್ರು ಅವರು ಆಪರೇಷನ್ಗೆ. ಸಂತೋಷ್ ಲಾಡ್ ಮಾನಸ ಪುತ್ರ ಥರ, ಬ್ಲೂ ಐಡ್ ಬಾಯ್, ಈ ಥರ ಸುಮಾರು ಜನ ಇದ್ದಾರೆ. ನಿಮಗೆ ಅವರು ಫ್ರೆಂಡ್ಶಿಪ್ ಮಾಡಿದ್ರೆ ಕೆಲವ್ರ ಜೊತೆ ಮಾಡ್ತಾರೆ. ಆಮೇಲೆ ಅವ್ರನ್ನ ತುಂಬ ನೀಟಾಗಿ ಇಟ್ಕೋತಾರೆ. ಆಮೇಲೆ ವ್ಯವಹಾರ ಬೇರೆಯವ್ರ ಥರ, ಈಗ ಡಿ ಕೆ ಶಿವಕುಮಾರ್ ಥರ ಅಲ್ಲ, ಅವರು ಎಲ್ಲ ವ್ಯವಹಾರಕ್ಕೆ ತಾನು ಕೈ ಹಾಕೋದಿಲ್ಲ. ಇವ್ರು ದೂರ ಇಟ್ಕೊಂಡು ಹಿ ಆಪರೇಟ್ಸ್ ಥ್ರೂ ಹಿಸ್ ಕಾನ್ಮನ್ಸ್, ಅವರ ಕಾನ್ಮನ್ಗಳ ಮೂಲಕ ಆಪರೇಟ್ ಮಾಡುವ ವಿಶಿಷ್ಟ ಸ್ವಭಾವವು. ಹಾಗಾಗಿನೇ ಇವ್ರ ಮೇಲೆ ಯಾರು ಇಡಿ ಹೊಡೆಯೋಕ್ಕಾಗಲಿಲ್ಲ, IT ಹೊಡೆಯೋಕ್ಕಾಗಲಿಲ್ಲ. ಅದು ಸ್ನೇಹಮಯಿ ಕೃಷ್ಣ ಅವ್ರು ಹಿಡಿದ ಕೇಸ್ ಇದೆಯಲ್ಲ, ಯಾವ್ದು ಸರ್ ಸೈಟ್ ಹಗರಣ ಇದೆಯಲ್ಲ, ಅದೂ ಕೂಡ ಸಿದ್ದರಾಮಯ್ಯನವ್ರಿಗೆ ಗೊತ್ತಿಲ್ಲದೆ ನಡೆದಿರ್ತಕ್ಕಂಥದ್ದು. ಇವರ ಅಳಿಯಾನೋ ಇನ್ನೊಬ್ಬ ಯಾರೋ ಒಬ್ಬ ಅಲ್ಲಿ ಬ್ರೋಕರು ಇವರ ಅಳಿಯನ್ನು ಹಿಡಿದು ಪಾಪ ಇವರು ಶ್ರೀಮತಿಯವ್ರನ್ನೇನೋ ಕನ್ವಿನ್ಸ್ ಮಾಡಿ ಈ ಥರ ಆಗಿದ್ದೆ ಹೊರತು ಸಿದ್ದರಾಮಯ್ಯನ ಕಣ್ಣಿನ ದೃಷ್ಟಿಯಲ್ಲಿ ಬೀಳೋ ಥರ ಹಗರಣ ಮಾಡೋಕ್ಕೆ ಅವ್ರು ಬಿಡ್ತಾ ಇರಲಿಲ್ಲ. ಯಾಕೆ ಅಂದರೆ ಇವತ್ತಲ್ಲ ನಾಳೆ ನೀವು ಪಾಪದ ಕೆಲಸಕ್ಕೆ ಕೈ ಹಾಕಿದ್ರೆ ಇದು ಇವತ್ತಲ್ಲ ನಾಳೆ ಬಹಿರಂಗ ಆಗುತ್ತೆ ಅನ್ನುವ ಆ ಒಂದು ನೈತಿಕ ಭಯ ಅವರಲ್ಲಿ ಸಿದ್ದರಾಮಯ್ಯನವ್ರು ಲೀವರ್ಗೆ ಇರ್ತಕ್ಕಂಥದ್ದು. ಆ ನೈತಿಕ ಭಯವೇ ಅವ್ರನ್ನ ಈ ಎತ್ತರಕ್ಕೆ ಬೆಳೆಸಿದೆ. ಈ ಬೇರೆಯವರೆಲ್ಲ ಯಾಕೆ ಸಿದ್ದರಾಮಯ್ಯ ಅಂದರೆ ಇರ್ರೆಸ್ಪೆಕ್ಟೆಡ್ ಆಫ್ ಪಾರ್ಟಿ ಸ್ವಲ್ಪ ಗೌರವ ಕೊಡ್ತಾರೆ ಅಂದರೆ ಆ ಕನಿಷ್ಠ ನೈತಿಕತೆ ಚೌಕಟ್ಟನ್ನು ಅವರು ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ. ಈ ರೀತಿಯಲ್ಲಿ ಬೆಳೆದ ಲೀಡರೇ ಹೊರತು ಅವರು ಭಾವುಕತೆ, ಎಮೋಷ್ನಲ್ಲು ಅವರ ಡಿಕ್ಷನರಿಯಲ್ಲಿ ಜಾಗ ಇದೆ ಅಂತ ನನಗೇನು ಅನ್ಸೋದಿಲ್ಲ. ಮಾದೇವಪ್ಪ ಇವರೆಲ್ಲ ಇದ್ದಾರಲ್ಲ, ಸಿದ್ದರಾಮಯ್ಯನವರ ಈ ವ್ಯಕ್ತಿತ್ವ ನೋಡಿ, ಅವರು ಏನೂ ತಾನು ಮಾಡೋದಿಲ್ಲ, ಅವ್ರೇನು ಮಾಡೋದಿಲ್ಲ. ಎಲ್ಲ ಊಟ ಆಯಿತು ಊಟ ಮಾಡೋ ಅಷ್ಟೇ, ಏನು ಆ ಥರ ಎದ್ದು ಹೋಗುವಂಥ ಸಂಸ್ಕೃತಿಯ ಜನ. ಹಾಗಾಗಿ ಈ ಭಾವುಕತೆ ಇದೆ. ಈಗ ಹೊರಗಡೆ ಅವರ ಎಂಪ್ಲಾಯೀಸ್ ಎಲ್ಲ, ಅವ್ರ ಸ್ಟಾಫ್ ಎಲ್ಲ ಬಂದು ಅಳೋದು, ಒಂದೇ ಸತಿ ಎಲ್ಲರೂ ಬಂದು ಎಲ್ಲ ಅಳೋದು ಎಲ್ಲ ನೋಡ್ತಾ ಇದ್ರೆ ಅದು ಪಿಕ್ಚರ್ ಅದು, ದಟ್ ಈಸ್ ಕ್ರಿಯೇಟೆಡ್. ಹಂಗಂತ ಅವರ ಏನೋ ಆಪ್ತ ಟೀಮು ಹತ್ತಿಲ್ಲ ಅಂತ ಹೇಳಲ್ಲ, ಅವರಲ್ಲಿ ನೋವಿಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಆ ವಿಜುವಲ್ಸ್ ಇದೆಯಲ್ಲ, ನೀವು ತೋರಿಸ್ತಾ ಇರೋ ಆ ವಿಜುವಲ್ಸ್ ಇದೆಯಲ್ಲ, ದಟ್ ಈಸ್ ಕ್ರಿಯೇಟೆಡ್ ವಿಜುವಲ್. ಈ ಕಡೆ ನಿಂತು ವಿಡಿಯೋ ಶೂಟ್ ಮಾಡಿ ಇವತ್ತಿಗೆ ಕ್ರಿಯೇಟ್ ಮಾಡಿ ಬಿಟ್ಟಿರುವ ಇದು. ಬಟ್ ಅಟ್ ದ ಸೇಮ್ ಟೈಮ್ ಸಹಜವಾಗಿ ಈಗ 8 ವರ್ಷದಿಂದ ಅವರ ಟೀಮಲ್ಲಿದ್ದರು, ಅವರ ಸೆಕ್ರೆಟ್ರಿಯೇಟಲ್ಲಿದ್ದರು, ಅವರೆಲ್ಲರೂ ಅವರ ಬೇಕು ಬೇಡಗಳನ್ನ ಅವರೆಲ್ಲ ಪೂರೈಸಿದ್ದಾರೆ. ಎವ್ರಿ ಡೇ ಅವರ ಬೇಕು ಬೇಡಗಳು, ಸಿದ್ದರಾಮಯ್ಯವ್ರ ಬೇಕು ಬೇಡಗಳನ್ನ ಅವ್ರು ಪೂರೈಸಿದ್ದಾರೆ. ಸಿದ್ದರಾಮಯ್ಯರ ಮಾನಸಿಕತೆ ಏನು, ಅವ್ರು ಯಾವಾಗ ಅವ್ರ ಮೂಡ್ ಹೆಂಗಿರುತ್ತೆ ಇದೆಲ್ಲವನ್ನು ಅರ್ಥ ಮಾಡ್ಕೊಂಡಿರ್ತಾರೆ. ಈಗ ಸಹಜವಾಗಿ ನಾಳೆ ಆ ಆಫೀಸ್ನ ಬಿಟ್ಟು ಹೋಗಬೇಕಾಗುತ್ತೆ ಅವರೆಲ್ಲರೂ. ಆ ಸಹಜವಾಗಿ ಆ ಅಫೆಕ್ಷನ್ ಇದೆಯಲ್ಲ ಅದು ಅಲ್ಲಿ ಕಾಣ್ತದೆ. ಅದು ಸಿದ್ದರಾಮಯ್ಯವ್ರ ಅತಿ ಭಾವುಕ ಅಂತ ನಮಗೇನು ಅನ್ಸೋದಿಲ್ಲ. ನಾವು ನೋಡ್ಕೊಂಡು ಬಂದಿದ್ದೀವಲ್ಲ, ನಮಗೇನು ಅನ್ಸೋದಿಲ್ಲ ಸರ್.